ಇವತ್ತು ನಮ್ಮ ಮನೇಲಿ ಏನು ಅಡುಗೆ ಮಾಡ್ತಾಯಿದ್ದೀವಪ್ಪ ಅಂದರೆ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಎಲ್ಲ ಹಚ್ಕೊತಾ ಇದ್ದೀವಿ. ಈರುಳ್ಳಿ ಟೊಮೊಟೊ ಎಲ್ಲ ಸೈಡಲ್ಲಿ ಹಚ್ಚಿಟ್ಕೊಂಡು ಅದ್ರ ಜೊತೆಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಎರಡು ಹಚ್ಚಿಟ್ಕೊಬೇಕು. ಆಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ಆಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಸಿವೆ ಹಾಕೊಬೋದು. ನಾವಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಒಬ್ಬೊಬ್ಬರು ಕಡಲೆಬೇಳೆ ಹಾಕ್ತಾರೆ, ಒಬ್ಬೊಬ್ಬರು ಕಡಲೆಬೇಳೆ ಹಾಕಲ್ಲ. ನಾವು ಕಡಲೆಬೇಳೆ ಹಾಕ್ತೀವಿ. ಚೆನ್ನಾಗಿ ಅದ್ರ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಡಲೆಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಕಡಲೆಬೀಜ ಮಧ್ಯದಲ್ಲಿ ಚೆನ್ನಾಗಿ ಸಿಗ್ತಾ ಇರುತ್ತೆ, ಕಮ್ಮಗಿರುತ್ತೆ ತಿನ್ನೋಕ್ಕೆ. ಅದಕ್ಕೋಸ್ಕರ ಕಡಲೆಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಅದೆಲ್ಲ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ನಾವು ಹೆಚ್ಚಿಟ್ಟಿರ್ತೀವಲ್ಲ ಮೆಣಸಿನ್ಕಾಯಿ ಮೇಲೆ ಹಾಕಬೇಕು. ಯಾಕೆಂದರೆ ಜಾಸ್ತಿ ಬಾಡೋಗ್ಬಿಟ್ರೆ ಅದರಲ್ಲಿ ಖಾರ ಇರಲ್ವಲ್ಲ, ಅದಕ್ಕೋಸ್ಕರ ಈರುಳ್ಳಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಹಚ್ಚಿಟ್ಟಿರೋ ಒಂದು ಸ್ವಲ್ಪ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಬಾಡಿ ಸ್ವಲ್ಪ ರಸ ಬಿಟ್ಕೊಳ್ಳೋವರೆಗೂ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಹಿಂಗೆ ಒಂದು ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಅದಕ್ಕೆ. ಯಾಕೆಂದರೆ ಸ್ವಲ್ಪ ಕಲರ್ ಬರುತ್ತೆ ಅರಿಶಿನ ಹಾಕೋದು. ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಮೊದಲೇ ಅವಲಕ್ಕಿನ ತೊಳೆದಿಟ್ಟು ನೆನೆಸ್ಬೇಕು. ಒಂದು 10 ಮಿನಿಟ್ಸ್ ನೆನೆಸಿಟ್ಕೊಂಡಿರೋ ಅವಲಕ್ಕಿ ಆದರೆ ಸಾಕು. ಅದನ್ನು ನೆನೆಸ್ಬಿಟ್ಟು ಈ ಥರ ಒಗ್ಗರಣೆ ಮಾಡಿರೋದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಕೈ ಆಡಿಸಿದ್ರೆ ಒಗ್ಗರಣೆ ಮಾಡಿರೋದು ಮತ್ತು ಅವಲಕ್ಕಿ ಎರಡೂ ಚೆನ್ನಾಗಿ ಮಿಕ್ಸ್ ಆದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರೋದು. ಚೆನ್ನಾಗೆಲ್ಲ ಫ್ರೈ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಸಪ್ರೇಟಾಗಿ ನಾವು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ವಿ ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನಂತರ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀವಲ್ಲ, ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಎಲ್ಲ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತಾರೆ. ಸೊ ನಾವು ಹಾಕಿದ್ದೀವಿ. ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ತುಂಬ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ರೆ ಸ್ವಲ್ಪ ಹುಡಿನ ಆಗುತ್ತೆ, ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಪ್ಲೇಟ್ ತಗೊಂಡು ಸರ್ವ್ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸರ್ವ್ ಮಾಡಿ. ನಾನು ನಮ್ಮ ಮನೇಲಿ ಇವತ್ತು ಮಾಡಿ ನನ್ನ ತಮ್ಮಂಗೆ ಕೊಡ್ತೀನಿ ತಗೊಂಡೋಗಿ ಟೇಸ್ಟ್ ಹೆಂಗಿದೆ ಮಾಡಂತ. ನಾನು ಟೇಸ್ಟ್ ಮಾಡಿದ್ದೆ, ಚೆನ್ನಾಗಿತ್ತು. ಇವಾಗ ನನ್ನ ತಮ್ಮಂಗೆ ಕೊಟ್ಟಿದ್ದೀನಿ ತಿನ್ನು ಅಂತ.